ಫಟಾಫಟ್ 50ಗೆ ಸ್ವಾಗತ. ನಾನು ಮಾಲ್ತೇಶ್. ನಾನು ಮಧುಶ್ರೀ. ಈ ಹೊತ್ತಿನ ಪ್ರಮುಖ 50 ಸುದ್ದಿಗಳನ್ನು ನೋಡೋಣ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರದಲ್ಲಿ ಪಕ್ಷ ಹೇಳಿದಂತೆ ಕೇಳುವುದು ನನ್ನ ನಿಲುವು. ಪಕ್ಷಕ್ಕೆ ಏನು ಒಳ್ಳೆಯದಾಗುತ್ತೋ ಅದು ಆಗಲಿ. 5 ವರ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇನೆ. ವ್ಯಕ್ತಿಗಿಂತ ನನಗೆ ಪಕ್ಷ ಮುಖ್ಯ ಅಂತ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 5 ವರ್ಷ ಮಾಡಿದ್ದೀವಿ. ಪಕ್ಷಕ್ಕೆ ಏನೆಲ್ಲ ಒಳ್ಳೇದಾಗಬೇಕು ಅದು ಭಾಳ ಇಂಪಾರ್ಟೆಂಟ್. ಪಕ್ಷಕ್ಕೆ ಏನು ಒಳ್ಳೇದಾಗ್ತದೆ ಅದೆಲ್ಲ ನಮಗೆ ಇಂಪಾರ್ಟೆಂಟ್. ವ್ಯಕ್ತಿಗಿಂತ ಪಕ್ಷ ಮುಖ್ಯ ನನಗೆ. ಕೆಪಿಸಿಸಿ ಅಧ್ಯಕ್ಷ ಖಂಡ್ರೆ ಆಗ್ಲಿ ಯಾರೇ ಆಗ್ಲಿ ನಮ್ಮ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಖಂಡ್ರೆ ನನ್ನ ಹೆಸರಿದೆ ಅಂತ ಪತ್ರಿಕೆಯಲ್ಲಿ ನಾನು ನೋಡಿದ್ದೀನಿ. ಸಿಎಂ ದೆಹಲಿಯಿಂದ ವಾಪಸ್ ಆದ್ಮೇಲೆ ಈ ವಿಚಾರ ಚರ್ಚಿಸ್ತೀನಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ 4 ವಿಧಾನ ಪರಿಷತ್ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ. ಖರ್ಗೆ ಅವರ ನಿವಾಸಕ್ಕೆ ತೆರಳಿ ಸಿಎಂ ಮಾತುಕತೆ ನಡೆಸಿದ್ದಾರೆ. ಇತ್ತೀಚೆಗೆ ಪಕ್ಷದಲ್ಲಿನ ಬೆಳವಣಿಗೆಗಳ ಕುರಿತು ಕೂಡ ಮಾತುಕತೆ ನಡೆದಿದೆ. 4 ಎಂಎಲ್ಸಿ ನಾಮನಿರ್ದೇಶನಕ್ಕಾಗಿ ಸಿಎಂ ಹಾಗೆ ನಾನು ಕೂಡ ಅಭ್ಯರ್ಥಿಗಳ ಪಟ್ಟಿಯನ್ನ ಹೈಕಮಾಂಡ್ಗೆ ಕೊಟ್ಟಿದ್ದೀವಿ. ಆ ಬಗ್ಗೆ ಚರ್ಚೆ ಆಗಿದೆ. ಕಾರ್ಯಕರ್ತರಿಗೆ ಅವಕಾಶ ಸಿಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಕೌನ್ಸಿಲ್ನಲ್ಲಿ ಮಾತನಾಡೋರಿಗೆ ಪ್ರಿಯಾರಿಟಿ ಇರಬೇಕು ಅಂತ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಂಎಲ್ಸಿ ಅಭ್ಯರ್ಥಿಗಳ ಪಟ್ಟಿ ಆಯ್ಕೆಯಲ್ಲಿ ಯಾವುದೇ ಅಸಮಾಧಾನವಿಲ್ಲ. ಕೆಪಿಸಿಸಿ ಅಧ್ಯಕ್ಷರು ಕೂಡ ಪಕ್ಷಕ್ಕಾಗಿಯೇ ಪಟ್ಟಿ ಮಾಡಿದ್ದಾರೆ. ಅಭ್ಯರ್ಥಿಗಳ ಆಯ್ಕೆ ಸಿಎಂ ಮತ್ತು ಡಿಸಿಎಂ ಅವರ ವಿವೇಚನೆಗೆ ಬಿಟ್ಟಿದ್ದು ಹೈಕಮಾಂಡ್ ಜೊತೆಗೆ ಚರ್ಚಿಸಿ ಪಟ್ಟಿ ಫೈನಲ್ ಮಾಡ್ತಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಸಾರಿ ನಾವು ಯಾರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿಲ್ಲ. ಆದ್ರೆ ಪರಿಷತ್ಗೆ ನಾಮನಿರ್ದೇಶನ ಬಯಸಿ ಕೆಲವರು ದೆಹಲಿಯಲ್ಲಿ ಲಾಬಿ ನಡೆಸ್ತಾ ಇದ್ದಾರೆ. ಸಿಎಂ ಮತ್ತು ಡಿಸಿಎಂ ಇದ್ರ ಬಗ್ಗೆ ಚರ್ಚಿಸಿ ಹೈಕಮಾಂಡ್ ಜೊತೆಗೂ ಕೂಡ ಅವರು ಮಾತನಾಡಿ ಒಂದು ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಅನ್ನುವಂಥ ನಂಬಿಕೆ ಇದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹಾಯ್ ಅಂದ್ರೆ ಹಾಯ್ ಅನ್ನಬಾರ್ದು, ಬಾಯ್ ಬಾಯ್ ಅಂದು ಓಡಿ ಹೋಗ್ಬೇಕಷ್ಟೇ ಅಂತ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸತೀಶ್ ಜಾರಕಿಹೊಳಿ ವ್ಯಂಗ್ಯವಾಡಿದ್ದಾರೆ. ಸಚಿವ ರಾಜಣ್ಣ ಹಾಯ್ ಅಂದವರಿಗೆ ಬಾಯ್ ಬಾಯ್ ಅಂದಿದ್ದಾರಂತೆ. ನಾವು ಹಾಗೆ ಇರಬೇಕು. ಹಾಯ್ ಅಂದ್ರೆ ಹಾಯ್ ಅನ್ನಬಾರ್ದು, ಯಾರ್ ಶತ್ರು ಯಾರ್ ಮಿತ್ರರು ಎಂದು ಗೊತ್ತಾಗಲ್ಲ ಎಂದಿದ್ದಾರೆ. ಹುಷಾರಿರ್ಬೇಕಷ್ಟೇ. ಹಾಯ್ ಅಂದ್ರೆ ಹಾಯ್ ಅನ್ನಂಗಿಲ್ಲ ಅಷ್ಟೇ. ಗೊತ್ತೇನು ಮಾಡೋದು, ಏನ್ ಮಾಡೋರು? ಹಾಯ್ ಅಂದ್ರೆ ಆ ಕಡೆ ಓಡಿ ಹೋಗೋದು ಅಷ್ಟೇ. ಬೇರೆ ಸಾರಿ ಇಲ್ಲಿ ಏನ್ ಮಾಡೋದು? ತಮ್ಮ ಮಗನ ಉಳಿಸ್ಕೊಳ್ಳೋದಕ್ಕೆ ಬಿಎಸ್ವೈ ಪ್ರತಿಭಟನೆಗೆ ಬಂದು ಕೂರ್ಬೇಕಾಯ್ತು ಅಂತ ಕುಮಾರ್ ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಈ ರೀತಿಯ ಪರಿಸ್ಥಿತಿ ತಂದವರು ವಿಜಯೇಂದ್ರ. ವರಿಷ್ಠರ ಬಳಿ ಸರಿಪಡಿಸಿಕೊಳ್ಳುವ ವಿಚಾರವನ್ನ ತೆಗೆದುಕೊಂಡೋಗಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಡ್ತೀವಿ ಅಂದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಸದನದಲ್ಲಿ ಬಿಜೆಪಿ ಸರಿಯಾಗಿ ಹೋರಾಟ ಮಾಡಿಲ್ಲ ಅಂತ ಸ್ವಪಕ್ಷದ ವಿರುದ್ಧವೇ ಕುಮಾರ್ ಬಂಗಾರಪ್ಪ ಗುಡುಗಿದ್ದಾರೆ. ಯಾವ ವಿಚಾರ ಬಿಗಿಯಾಗಿ ಹೋರಾಟ ಮಾಡಬೇಕಾದಂತಹ ವಿಷಯವಾಗಿತ್ತು ಅದನ್ನು ಮಾಡಲಿಲ್ಲ. ಈವರೆಗಿನ ಹೋರಾಟಗಳನ್ನು ತಾರ್ಕಿಕ ಅಂತ್ಯಕ್ಕೆ ತಲುಪಿಸಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಪ್ರತಿಭಟನೆಯಿಂದ ಜೆಡಿಎಸ್ ದೂರ ಉಳಿದ ವಿಚಾರವಾಗಿ ಪ್ರದೀಪ್ ಈಶ್ವರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಮಗು ಇದ್ದಂತೆ, ಅವರಿಗೇನು ಗೊತ್ತಾಗಲ್ಲ. ಯಾರು ಚಾಕ್ಲೇಟ್ ಕೊಡ್ತಾರೋ ಅವ್ರ ಕಡೆ ಹೋಗ್ತಾರೆ. ಕುಮಾರಸ್ವಾಮಿ ಅವರದ್ದು ಒಳ್ಳೆ ಮನಸ್ಸು, ಮಗು ಮನಸ್ಸಿದ್ದಂಗೆ ಅಂತ ಕಾಲೆಳೆದಿದ್ದಾರೆ. ವಕ್ಫ್ ಮಸೂದೆ ಅಂಗೀಕಾರ ಬೆನ್ನಲ್ಲೇ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿಗೆ ಬೆದರಿಕೆ ಕರೆ ಬಂದಿದೆ. ವಿದೇಶಗಳಿಂದ ಇಂಟರ್ನೆಟ್ ಕರೆ ಮಾಡಿ ಮಾಣಿಪ್ಪಾಡಿಯವರಿಗೆ ಧಮಕಿ ಹಾಕಲಾಗಿದೆ ಅಂತ ಮಂಗಳೂರು ಪೊಲೀಸ್ ಕಮಿಷನರ್ಗೆ ಮಾಹಿತಿ ನೀಡಿದ್ದಾರೆ. ಮಾಣಿಪ್ಪಾಡಿ ವರದಿಯನ್ನೇ ನಿನ್ನೆ ಶಾ ಉಲ್ಲೇಖಿಸಿದ್ರು. ನೀನ್ ಹೆಚ್ಚು ದಿನ ಉಳಿಯಲ್ಲ, ವಕ್ಫ್ ಮಸೂದೆ ಜಾರಿಯಿಂದ ನಿನ್ನ ವರದಿಯ ನೆರಳಿದೆ, ನಿನ್ನ ಸಮುದಾಯ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಬೆದರಿಕೆ ಹಾಕಲಾಗಿದೆ ಅಂತ ಅನ್ವರ್ ಮಾಣಿಪ್ಪಾಡಿ TV9ಗೆ ಹೇಳಿಕೆಯನ್ನ ನೀಡಿದ್ದಾರೆ. ನನ್ನ ವರದಿಯ ಆಧಾರದಲ್ಲೇ ಕೇಂದ್ರದ ತಿದ್ದುಪಡಿ ಮಸೂದೆ ಪಾಸ್ ಆಗಿದೆ. ವಕ್ಫ್ ಆಸ್ತಿ ಅತಿಕ್ರಮಿಸಿಕೊಂಡವರಿಗೆ ಭಯ ಶುರುವಾಗಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 2 ಬಾರಿ ಡೀಸೆಲ್ ಬೆಲೆಯಲ್ಲಿ ಏರಿಕೆ ಆಗಿದೆ. ಕಳೆದ ಜೂನ್ 15ಕ್ಕೆ ₹3, ಈಗ ಏಪ್ರಿಲ್ 1ರಿಂದಲೇ ₹2 ಹೆಚ್ಚಿಸಲಾಗಿದೆ. ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಲಾರಿ ಮಾಲೀಕರ ಸಂಘ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಹೀಗೆ ಡೀಸೆಲ್ ಬೆಲೆ ಏರಿಕೆ ಹಿಂಪಡೆಯುವುದಕ್ಕೆ ನಾಳೆ ಬೆಳಗ್ಗೆಯವರೆಗೂ ಗಡುವು ನೀಡಿದ್ದೇವೆ. ಒಂದು ವೇಳೆ ನಿರ್ಧಾರವನ್ನ ಹಿಂಪಡೆಯದಿದ್ರೆ ಮುಂದಿನ ವಾರವೇ ಮುಷ್ಕರ ಮಾಡ್ತೇವೆ. ನಾಳೆ ಈ ಬಗ್ಗೆ ಪೂರ್ವಭಾವಿ ಸಭೆ ನಡೆಸಿ ದಿನಾಂಕವನ್ನ ಘೋಷಿಸುತ್ತೇವೆ ಅಂತ TV9ಗೆ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಜಿಆರ್ ಷಣ್ಮುಗಪ್ಪ ಹೇಳಿದ್ದಾರೆ. ಅಭಿವೃದ್ಧಿ ಆಗಬೇಕು ಅಂತ ಅಂದ್ರೆ ಬೆಲೆ ಏರಿಕೆ ಅನಿವಾರ್ಯ. ಹಿಂದೆ ಬಿಜೆಪಿ ಸರ್ಕಾರದವರು ಬೆಲೆ ಏರಿಕೆ ಮಾಡಿದ್ದಾರೆ. ಮೆಟ್ರೋ ರೈಲು ಪ್ರಯಾಣ ದರ ಏರಿಕೆ ಮಾಡಿದ್ಯಾರು? ವಿಪಕ್ಷಗಳು ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗೆಲ್ಲ ಹೇಳಬಾರ್ದು ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ.
ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅಧ್ಯಕ್ಷತೆಯ ಮಂಗಳೂರು ಡಿಸಿಸಿ ಬ್ಯಾಂಕ್ಗೆ 5 ಲಕ್ಷ ದಂಡ ವಿಧಿಸಿ ಆರ್ಬಿಐ ಎಚ್ಚರಿಕೆ ನೀಡಿದೆ. ಎಸ್ಸಿಡಿಸಿಸಿ ವಿರುದ್ಧ ಬ್ಯಾಂಕ್ ನಿಯಮಕ್ಕೆ ವಿರುದ್ಧವಾಗಿ ನಿರ್ದೇಶಕರಿಗೆ ಸಾಲ ಮಂಜೂರು ಮಾಡಿರುವ ಆರೋಪ ಕೇಳಿಬಂದಿದೆ. ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಕೊಪ್ಪ ತಾಲೂಕಿನ ಹರಿಹರ್ಪುರ ಗ್ರಾಮಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅಕ್ಕಿ ಸೇರಿದಂತೆ ದಿನಬಳಕೆ ಸಾಮಗ್ರಿಗಳು ನೀರ್ಪಾಲಾಗಿವೆ. ಚರಂಡಿ ವ್ಯವಸ್ಥೆ ಸರಿಯಿಲ್ಲದ ಕಾರಣ ಮನೆಗಳಿಗೆ ಈ ರೀತಿಯಾಗಿ ಮಳೆ ನೀರು ನುಗ್ಗಿದ್ದು ರಾತ್ರಿಡೀ ಗ್ರಾಮಸ್ಥರು ಜಾಗರಣೆ ಮಾಡಬೇಕಾದ ದುಸ್ಥಿತಿ ಎದುರಾಯಿತು. ಮಡಿಕೇರಿಯಲ್ಲಿ ರಾತ್ರಿ ಸುರಿದ ಭಾರೀ ಮಳೆಗೆ ತಡೆಗೋಡೆಯ ಮಣ್ಣು ಕೊಚ್ಚಿ ಹೋಗಿದೆ. ಮಡಿಕೇರಿ ನಗರದ ರಾಜಾ ಸೀಟ್ ಮುಂಭಾಗ ಅವಾಂತರ ನಡೆದಿದೆ. ಕಟ್ಟಡಕ್ಕಾಗಿ ಅವೈಜ್ಞಾನಿಕವಾಗಿ ಮಣ್ಣು ಅಗೆದ ಹಿನ್ನೆಲೆಯಲ್ಲಿ ಮುಖ್ಯ ರಸ್ತೆಯೇ ಕುಸಿದು ಹೋಗುವ ಆತಂಕ ಎದುರಾಗಿದೆ. ಬೆಳಗಾವಿಯಲ್ಲಿ ಭಾರೀ ಮಳೆ ಸುರಿದಿದ್ದು ಐತಿಹಾಸಿಕ ಸವದತ್ತಿ ಯಲ್ಲಮ್ಮ ದೇಗುಲಕ್ಕೂ ನೀರು ನುಗ್ಗಿದೆ. ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದಲ್ಲಿರುವಂತಹ ದೇವಸ್ಥಾನಕ್ಕೆ ಏಕಾಏಕಿ ನೀರು ನುಗ್ಗಿದ್ದು ಭಕ್ತರು ಪರದಾಡಿದ್ದಾರೆ. ಪರಸಗಡದ ಬಂಡೆಗಲ್ಲಿನಿಂದಲೂ ಕೂಡ ಮಳೆ ನೀರು ಉಕ್ಕಿ ಹರಿದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹೊಸೂರು ಮಾಗಣಿ ಗ್ರಾಮದಲ್ಲಿ ವರುಣಾರ್ಭಟಕ್ಕೆ ರೈತರು ಕಂಗಾಲಾಗಿದ್ದಾರೆ. ರಾತ್ರಿ ಸುರಿದ ಮಳೆಗೆ ಬಾಳೆ ಬೆಳೆ ನೆಲಕಚ್ಚಿದೆ. ಕಟಾವಿಗೆ ಬಂದಿದ್ದ ಲಕ್ಷಾಂತರ ರೂಪಾಯಿ ಬೆಳೆ ನೆಲಕಚ್ಚಿದ್ದು ರೈತ ಮಾರುತಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಾಜ್ಯದ ಹಲವೆಡೆ ಇನ್ನೂ 4 ದಿನ ಗುಡುಗು ಸಹಿತ ಭಾರೀ ಮಳೆ ಆಗಬಹುದು ಅಂತ ರಾಜ್ಯ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಅಲ್ಲದೆ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯ ಎಚ್ಚರಿಕೆಯನ್ನ ನೀಡಲಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ ಜಿಲ್ಲೆಗಳ ಕೆಲವೆಡೆ ಸಾಧಾರಣ ಮಳೆಯಾಗಲಿದೆ ಅಂತಲೂ ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ನೀರಿಗೆ ತತ್ವಾರ ಶುರುವಾಗಿದೆ. ಕೆರೆ ಕಟ್ಟೆಗಳು ಬತ್ತಿದ್ದು ಜನ ಜಾನುವಾರುಗಳಿಗೆ ನೀರಿಲ್ಲದಂತಾಗಿದೆ. ಬಿಸಿಲಿಗೆ ಅಡಿಕೆ ತೋಟಗಳು ಒಣಗ್ತಾ ಇದ್ದು ರಕ್ಷಿಸಿಕೊಳ್ಳಲು ಅನ್ನದಾತರು ಹರಸಾಹಸ ಪಡುತ್ತಿದ್ದಾರೆ. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ನೇರಳಿ ಗ್ರಾಮದಲ್ಲಿ ಜನ ಕುಡಿಯೋ ನೀರಿಗಾಗಿ ಪರದಾಡುವಂತಾಗಿದೆ. 2,000 ಮನೆಗಳಿರುವಂತಹ ಊರಿನಲ್ಲಿ ಒಂದೇ ಒಂದು ಬೋರ್ವೆಲ್ ಇದೆ. ಹೀಗಾಗಿ ನೀರಿಗೆ ಕಿಲೋಮೀಟರ್ ವರೆಗೂ ಗ್ರಾಮಸ್ಥರು ಅಲೆದಾಡುವಂತಾಗಿದೆ. ನೀರಿಗಾಗಿ ಮಹಿಳೆಯರ ಗಲಾಟೆ ಆ ಊರಿನಲ್ಲಿ ಸಾಮಾನ್ಯ ಅನ್ನುವಂತಾಗೋಗಿದೆ. ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮೈಸೂರಿನಲ್ಲಿ ಮದ್ಯವರ್ತಕರು ಬೀದಿಗಿಳಿದಿದ್ದಾರೆ. ಡಿಸಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದಾರೆ. ಚಿಲ್ಲರೆ ಮದ್ಯ ಮಾರಾಟದ ಮೇಲೆ ಶೇಕಡ 20% ಲಾಭ ನೀಡಬೇಕು, ಹೆಚ್ಚುವರಿ ಶುಲ್ಕ ಕಡಿಮೆ ಮಾಡಬೇಕು ಅನ್ನೋ ಬೇಡಿಕೆ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದ್ದಾರೆ. ಲಂಡನ್ ಯುವತಿಯನ್ನ ಕೊಪ್ಪಳದ ಗಂಗಾವತಿ ಯುವಕ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಸರಳವಾಗಿ ವಿವಾಹ ಆಗಿದ್ದಾನೆ. ವಿರುಪಾಪುರ ಗಡ್ಡಿ ನಿವಾಸಿ ಮುರಳಿ ಹಾಗೂ ಲಂಡನ್ ನಿವಾಸಿ ಚಾರ್ಲೋಟೆ ಮೇರಿ ಪಿಂಕ್ಲರ್ ಇಬ್ಬರು ಪ್ರೇಮ ವಿವಾಹ ಆಗಿದ್ದಾರೆ. ಮುರಳಿ ಪ್ರವಾಸಿ ಗೈಡ್ ಆಗಿದ್ದ. ಹೆರಾಯಿನ್ ಸಾಗಿಸುವಾಗ ಸಿಕ್ಕಿಬಿದ್ದ ಪಂಜಾಬ್ ಲೇಡಿ ಪೊಲೀಸ್ ಪೇದೆ ಅಮನದೀಪ್ ಕೌರ್ನ ಸೇವೆಯಿಂದ ವಜಾ ಮಾಡಲಾಗಿದೆ. ಥಾರ್ನಿಂದ ಹರಿಯಾಣಕ್ಕೆ 17.71 ಗ್ರಾಂ ಹೆರಾಯಿನ್ ಸಾಗಿಸುತ್ತಿದ್ದಾಗ ಬಟ್ಟಿಂಡಾ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು ಹೆರಾಯಿನ್ ಜೊತೆ ಕೌರ್ನನ್ನ ವಶಕ್ಕೆ ಪಡೆದಿದ್ರು. ಇಷ್ಟವಿಲ್ಲದ ಮದುವೆ ತಪ್ಪಿಸೋದಕ್ಕೆ ಯುವತಿ ವರನನ್ನೇ ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟಿದ್ದಾಳೆ. ಪುಣೆಯ ಅಹಲ್ಯಾನಗರದ ಮಯೂರಿ ಸುನಿಲ್ ದಾಂಗ್ಡೆ ಎಂಬಾಕೆ ಮಹಿ ಜಲಗಾಂವ್ನ ಸಾಗರ್ ಜೈಸಿಂಗ್ ಕದಮ್ನ ಹತ್ಯೆಗೆ 1.5 ಲಕ್ಷದ ಸುಪಾರಿಯನ್ನ ಕೊಟ್ಟಿದ್ಲು. ವರ ಪಾರಾಗಿದ್ದು 5 ಆರೋಪಿಗಳನ್ನ ಬಂಧಿಸಲಾಗಿದ್ದು ಮಯೂರಿ ಕೂಡ ಎಸ್ಕೇಪ್ ಆಗಿದ್ದಾಳೆ. ಲಂಡನ್ನಿಂದ ಮುಂಬೈಗೆ ಹೊರಟಿದ್ದ 250 ಮಂದಿ ಪ್ರಯಾಣಿಕರಿದ್ದ ವಿಮಾನ ಟರ್ಕಿಯಲ್ಲಿ ಸಿಲುಕಿದೆ. ಹಲವು ಭಾರತೀಯ ಪ್ರಯಾಣಿಕರನ್ನ ಹೊತ್ತು ಹಾರ್ತಾ ಇದ್ದ ವರ್ಜಿನ್ ಅಟ್ಲಾಂಟಿಕ್ ವಿಮಾನ ತಾಂತ್ರಿಕ ದೋಷದಿಂದ ಈ ರೀತಿ ಸಮಸ್ಯೆಯನ್ನು ಎದುರಿಸಿತು. ಟರ್ಕಿಯ ದಿಯರ್ ಬಕೀರ್ ವಿಮಾನ ನಿಲ್ದಾಣದಲ್ಲಿ 40 ಗಂಟೆಗೂ ಹೆಚ್ಚು ಕಾಲ ಸಿಲುಕಿತ್ತು. ಹುಬ್ಬಳ್ಳಿಯ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಬಾಲಿವುಡ್ ನಟಿ ಸಾರಾ ಅಲಿ ಖಾನ್ ಭೇಟಿ ನೀಡಿದ್ದಾರೆ. ನಿನ್ನೆ ಸಂಜೆ ಗುಪ್ತವಾಗಿ ಬಂದ ಸಾರಾ ಅಲಿ ಖಾನ್ ಶ್ರೀ ಚಂದ್ರಮೌಳೇಶ್ವರನ ದರ್ಶನ ಪಡೆದರು. ಈ ದೇವಸ್ಥಾನವು 11ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ. ಡೆವಿಲ್ ಚಿತ್ರದ 3ನೇ ಹಂತದ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ. ರಾಜಸ್ಥಾನದಲ್ಲಿ 3ನೇ ಹಂತದ ಶೂಟಿಂಗ್ ನಡೆದಿದೆ. ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಂತಹ ದರ್ಶನ್ ಹಾಗೆ ಚಿತ್ರತಂಡ ಎಲ್ಲರೂ ಕೂಡ ಚಿತ್ರೀಕರಣ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಡೆವಿಲ್ ಚಿತ್ರದ ಬಗ್ಗೆ ಸ್ಯಾಂಡಲ್ವುಡ್ನಲ್ಲಿ ಬಹಳಷ್ಟು ನಿರೀಕ್ಷೆಗಳು ಇದೆ.